ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ. ನಾನು ಚೆನ್ನಾಗಿದ್ದೀನಿ. ನಾನಿವತ್ತು ತುಂಬ ದಿನ ಆದಮೇಲೆ ವೀಡಿಯೋ ಮಾಡ್ತಾಯಿದ್ದೀನಿ, ವ್ಲಾಗ್ ಮಾಡ್ತಾಯಿದ್ದೀನಿ. ಏನಪ್ಪ ಇಷ್ಟು ದಿನ ವ್ಲಾಗ್ ಮಾಡಿಲ್ಲ ಅಂದರೆ ಒಂದು ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇತ್ತು ನನಗೆ. ಅದಕ್ಕೆ ನಾನು ವ್ಲಾಗ್ ಎಲ್ಲ ಮಾಡೋಕ್ಕೆ ಹೋಗಲಿಲ್ಲ. ಅದರಲ್ಲೂ ಸ್ವಲ್ಪ ವರ್ಕ್ ಬ್ಯುಸಿ ಮತ್ತು ಸ್ವಲ್ಪ ಬ್ಯಾಕ್ ಪೇನ್ ಅಂದರೆ ಹೆವಿ ಬ್ಯಾಕ್ ಪೇನ್ ಆಗಿಬಿಟ್ಟಿದೆ ವರ್ಕ್ ಮಾಡೋದ್ರಿಂದ. ಬ್ಯಾಕ್ ಪೇನ್ಗೆ ಏನು ವೀಡಿಯೋಸ್ ಮಾಡೋಕ್ಕೂ ಇಂಟ್ರೆಸ್ಟ್ ಇರಲಿಲ್ಲ. ಕೆಲಸ ಮಾಡ್ಕೊಂಡು ಬರೋದು, ಮಲ್ಕೊಳೋದು, ರೆಸ್ಟ್ ಮಾಡೋದು, ಬರೀ ಅದೇ ಕೆಲಸ ಆಗಿಬಿಟ್ಟಿತ್ತು. ಅದರಿಂದ ನಾನು ಈ ನಡುವೆ ವೀಡಿಯೋ ಮಾಡಲಿಲ್ಲ. ಒಂದು ಸ್ವಲ್ಪ ಇವತ್ತು ಕಮ್ಮಿ ಆಗಿದೆ. ನಾನಿವಾಗ ಅದಕ್ಕೆ ಟೆಂಪಲ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಯಾವ ಟೆಂಪಲ್ಲು, ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತೇಳ್ಬಿಟ್ಟು ವ್ಲಾಗ್ ಕಂಟಿನ್ಯೂ ಆಗುತ್ತೆ, ನೋಡ್ತಾ ಇರಿ. ಮತ್ತು ಗೈಸ್, ಯಾರು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಓಕೆ, ಬನ್ನಿ ನಾನು ಎಲ್ಲೆಲ್ಲಿ ಹೋಗ್ತೀನಿ ಅಂತೇಳ್ಬಿಟ್ಟು ವ್ಲಾಗ್ ಕಂಟಿನ್ಯೂ ಆಗುತ್ತೆ, ನೀವು ನೋಡಿ. ಮನೆ ಬಿಡೋಕ್ಕೆ ಸ್ವಲ್ಪ ಲೇಟ್ ಆಯಿತು. ಟಿಫನ್ ಏನೂ ಮಾಡಿರಲಿಲ್ಲ ಬೆಳಗ್ಗೆ, ಅದಕ್ಕೆ ಸ್ವಲ್ಪ ಎಳ್ನೀರಾದರೂ ಕುಡಿಯೋಣ ಅಂತೇಳ್ಬಿಟ್ಟು ಇದು ಬಂದು ದಾಬಸ್ಪೇಟೆಯಲ್ಲಿ ನಿಲ್ಲಿಸಿ ಎಳ್ನೀರು ಕುಡಿದು ಅಲ್ಲಿ ಪೂಜೆ ಸಾಮಾನೆಲ್ಲ ತೊಗೊಂಡ್ವಿ. ಆವಾಗ ಹಂಗೆ ಎಳ್ನೀರು ಕುಡ್ಕೊಂಡು ಹೋಗ್ತಾ ಇದ್ದೀವಿ. ಇದು ಬಂದು ನೆಲಮಂಗ್ಲ ಹತ್ರನೇ ಇರೋದು. ದಾಬಸ್ಪೇಟೆಯಿಂದ ಒಂದು 6-7 ಕಿಲೋಮೀಟರ್ ಆಗ್ಬೋದು ಗೈಸ್. ಇದು ಟೆಂಪಲ್ ಬಂದು ನೋಡಿ, ಭದ್ರಕಾಳಿ ಅಮ್ಮನವರ ಸಮೇತ ವೀರಭದ್ರಸ್ವಾಮಿ ದೇವಸ್ಥಾನ. ಭದ್ರಕಾಳಿ ಅಮ್ಮವರು ಇಡೀ ವರ್ಲ್ಡಲ್ಲೇ ದಕ್ಷಿಣ ಮುಖವಾಗಿ ಭದ್ರಕಾಳಿ ದೇವಸ್ಥಾನ ಎಲ್ಲೂ ಇಲ್ಲ ಅಂತೆ. ಇಲ್ಲೇ ಇರೋದು ಭದ್ರಕಾಳಿ ದೇವಸ್ಥಾನದಲ್ಲಿ, ಅಂದರೆ ದಕ್ಷಿಣ ಮುಖದಲ್ಲಿ ಇದೆ ದೇವರು. ಮತ್ತು ವೀರಭದ್ರ ಸ್ವಾಮಿ ಎಲ್ಲ ದೇವಸ್ಥಾನದಲ್ಲಿ ಅರ್ಚಕರು ಮಾತ್ರ ಮಂಗಳಾರತಿ ಮಾಡ್ತಾರೆ. ಈ ದೇವಸ್ಥಾನದಲ್ಲಿ ಏನು ಸ್ಪೆಷಲ್ ಅಂದರೆ ಭಕ್ತಾದಿಗಳಿರ್ತಾರಲ್ವ, ಅವ್ರ ಕೈಲೇನೂ ಮಂಗಳಾರತಿ ಮಾಡಿಸ್ತಾರೆ. ಅದೂ ಇದೆ ವ್ಲಾಗಲ್ಲಿ ನೋಡ್ಬೋದು ನೀವು ಬೇಕಾದರೆ. ಎಲ್ಲರ ಹತ್ರನೂ ಅಷ್ಟೇ, ನಾವು ಅರ್ಚನೆ ಎಲ್ಲ ಹೋಗ್ತೀವಲ್ವ, ಅರ್ಚನೆ ಎಲ್ಲ ಮಾಡಿಸ್ತೀವಲ್ಲ, ನಮ್ಮ ಕೈಲೂ ಮಂಗಳಾರತಿ ಮಾಡಿಸ್ತಾರೆ. ಇದು ದೇವಸ್ಥಾನ ಬಂದು ಗುಹೆ ಒಳಗಡೆ ಇರೋದು ದೇವರು. ಅದು ಹಂಗೆ ಟೆಂಪಲ್, ಅದು ಗುಹೆ ಮೇಲೇ ಟೆಂಪಲ್ ಕಟ್ಟಿರೋದು. ತುಂಬ ಚೆನ್ನಾಗಿದೆ ಗೈಸ್ ಇದು. ಇಲ್ಲಿ ನೋಡಿ, ಫುಲ್ ನದಿ ಎಲ್ಲ ಇದೆ, ಕೆರೆಯನ್ನು ತುಂಬ ಚೆನ್ನಾಗಿದೆ. ಅಲ್ಲಿ ತಾವರೆ ಹೂವು ಎಲ್ಲ ಬಿಟ್ಟಿತ್ತು. ನನಗದು ಫುಲ್ಲು ನೋಡಿದ ತಕ್ಷಣ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆದರೆ ಈ ಫೋನಲ್ಲಿ ಅಷ್ಟೊಂದು ಕ್ಲಾರಿಟಿಯಾಗಿಲ್ಲ, ನೋಡೋಕೆ ಮಾತ್ರ ಸಕ್ಕದಾಗಿತ್ತು. ನೋಡಿ, ಅಲ್ಲಿ ಬೆಟ್ಟ ಕಾಣಿಸ್ತಿದ್ದಲ್ವ, ಅಲ್ಲೇ ಇರೋದು. ಇದು ಸ್ಟಾರ್ಟಿಂಗು ಹೋಗ್ಬೇಕಾದ್ರೆ ಇಲ್ಲಿ ನಡ್ಕೊಂಡು ಹೋಗೋಕ್ಕೂ ಮೆಟ್ಲಿದೆ, ಮತ್ತು ಡೈರೆಕ್ಟ್ ಕಾರೂ ಹೋಗುತ್ತೆ. ಟ್ರಕ್ಕಿಂಗ್ ಮಾಡಬೇಕು ಅನ್ನೋರು ಆರಾಮಾಗಿ ಈ ಥರ ನಡ್ಕೊಂಡು ಮೇಲೆ ಹೋಗ್ಬೋದು, ಚೆನ್ನಾಗಿದೆ. ನಾವು ಕಾರಲ್ಲೇ ಹೋದ್ವಿ. ಅಂದರೆ ಇಲ್ಲಿ ತುಂಬ ಕೋತಿಗಳು ತುಂಬ ಇದ್ದಾವೆ, ಅದಕ್ಕೆ ಭಯ ಸ್ವಲ್ಪ, ಕೋತಿ ಎಲ್ಲ ಇರೋದ್ರಿಂದ. ಸಕ್ಕತ್ತಾಗಿತ್ತು ಗೈಸ್. ಇಲ್ಲಿ ವೀವೆಲ್ಲ ನೋಡೋಕ್ಕೆ ಮೇಲ್ಗಡೆಯಿಂದ ಕೆಳಗಡೆ ನೋಡಿದಾಗ ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು. ನನಗೆ ಅಲ್ಲಿ ತುಂಬ ಇಷ್ಟ ಆಯಿತು. ಈ ಫೋಟೋಶೂಟ್ಗೆ ಎಲ್ಲದಕ್ಕೂ ಒಂಥರ ಎಲ್ಲೋ ಬೇರೆ ಕಡೆ ನಾವು ಬಂದಿರೋ ಥರ ಇದೆ. ಟ್ರಕ್ಕಿಂಗ್ ಎಲ್ಲ ಮಾಡೋಕ್ಕಿಲ್ಲಿ ಸಕ್ಕತ್ತಾಗಿರುತ್ತೆ. ನಾನಿದು ಸೆಕೆಂಡ್ ಟೈಮ್ ಬಂದಿರೋದು. ಫಸ್ಟ್ ಒಂದು ಫಂಕ್ಷನ್ಗೆ ಬಂದಿದ್ದೆ ಇಲ್ಲಿಗೇನೆ ಸೇಮು. ಇವಾಗ ಒಂದು ಸತಿ ಬಂದಿದ್ದೀನಿ. ಚೆನ್ನಾಗಿದೆ, ನನಗೆ ಇಲ್ಲಿ ಇಷ್ಟ ಆಯಿತು. ಅಂದರೆ ಖುಷಿ ಆಗುತ್ತೆ, ಒಂದು ಸ್ವಲ್ಪ ದೇವಸ್ಥಾನ ಎಲ್ಲ ನೋಡೋಕ್ಕೆ ಚೆನ್ನಾಗಿದೆ. ಇಲ್ಲಿ ನೋಡಿ, ಇದೆ ಎಂಟ್ರೆನ್ಸು ದೇವಸ್ಥಾನ. ನೋಡಿ, ಕೋತಿಗಳೆಲ್ಲ ಕಾಣಿಸ್ತಾ ಇದೆ ನಿಮಗೆ. ಒಳಗಡೆಗೆ ಹೋಗೋಷ್ಟರಲ್ಲಿ ಸಾಕಾಯ್ತು ನಮಗೆ. ಗಸ್ ಟೆಂಪಲ್ಗೆ ಬಂದಿದ್ದೀನಿ ನೋಡಿ, ಬರೋಷ್ಟರಲ್ಲಿ 12 ಗಂಟೆ ಆಯಿತು. ಇದು ಬಂದು ಟೆಂಪಲ್ ಬಂದು ವೀರಭದ್ರಸ್ವಾಮಿ ಟೆಂಪಲ್ಲು, ದೇವರಹೊಸಳ್ಳಿಯಲ್ಲಿ ಇರೋದು, ನೆಲಮಂಗ್ಲ ಹತ್ರ. ರೀಚ್ ಆಗಿದ್ದೀವಿ, ಒಳಗಡೆ ಹೋಗಬೇಕು. ಅಲ್ಲಿ ಕೋತಿಗಳು ಎಷ್ಟೊಂದು ಇದ್ದಾವೆ, ಹೋಗೋಕ್ಕೆ ಭಯ ಆಗ್ತಾಯಿದೆ, ಅದಕ್ಕೆ ಇಲ್ಲೇ ವಿಡಿಯೋ ಮಾಡ್ತಾಯಿದ್ದೀನಿ. ಹೋಗ್ಬೇಕು ಇವಾಗ. ನಾನು ನನ್ನ ಫ್ರೆಂಡು ಒಳಗಡೆ ಹೋಗ್ತೀನಿ, ಬನ್ನಿ ಹೋಗೋಣ. ಬಾಳೆಹಣ್ಣು ಐತೆ. ಬರೀ ಕೋತಿಗಳಿದ್ದಾವೆ ವಯಸ್ಸಲ್ಲಿನ. ಕೋತಿ ನೋಡಿ ಸಾಕಾಗ್ಬಿಡ್ತೈತೆ ಹತ್ತಾಗಿ ಇಳಿಯೋಕ್ಕೆ. ಗೈಸ್, ಓಡಾಡಿ ಮೆಟ್ಲತ್ತಿ ಸಾಕಾಗೋಯ್ತು.
ಬರ್ತೀಯಾ ಯೂಟ್ಯೂಬಲ್ಲಿ? ಹಾಕ್ಲಾ? ಸಾಕಾಗೋಯ್ತು ಗೈಸ್, ಉಸಿರಾಡೋಕ್ಕೆ ಆಗ್ತಿಲ್ಲ ಮೆಟ್ಲತ್ತಷ್ಟರಲ್ಲಿ. ಅಮ್ಮ ಇವಳು ನೋಡಿ ರೆಸ್ಟ್ ಮಾಡ್ತಾವಳೆ, ಹೂ ಅಂತೆ ಸೌಂಡು. ಅಯ್ಯಪ್ಪ, ಮೆಟ್ಲತ್ತಕ್ಕೆ ಆಗ್ತಾಯಿಲ್ಲ. ಅಪ್ಪ ಗೈಸ್ ಇದೆ ನೋಡಿ ಟೆಂಪಲು. ಅಂದರೆ ಮೆಟ್ಲು ಒಂಥರ ಅದು ಹೈಟ್ ತುಂಬ ಇದೆ ಗೈಸು, ಸಖತ್ತು. ಫುಲ್ಲು ನನಗೆ ಹೆಂಗಾಯ್ತು ಅಂದರೆ ಈ ಟಿಫನ್ ಬೇರೆ ಮಾಡಿರಲಿಲ್ಲಲ್ಲ, ಅದೊಂದು ಸುಸ್ತಿತ್ತು. ಆ ಮೆಟ್ಲು ಹತ್ತಕ್ಕೇನೆ ಒಂಥರ ಕಲ್ಲಿಂದು ಬೇರೆ ಬಿಸಿಲು. ಯಪ್ಪ ನನಗೆ ಕಷ್ಟ ಅನ್ನಿಸ್ತು ಸ್ವಲ್ಪ ಮೆಟ್ಲೆಲ್ಲ ಹತ್ತಕ್ಕೆ. ನೀವೇ ಕೇಳಿಸ್ಕೋಬೋದು ಅದು ನಾನು ಹೆಂಗೆ ಉಸಿರಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಸಖತ್ ಅಂದರೆ ಈ ವಯಸ್ಸಾಗಿರೋರೆಲ್ಲ ಕಷ್ಟ ಇದೆ ಸ್ವಲ್ಪ ಮೇಲೆ ಎಲ್ಲ ಬರೋದಕ್ಕೆ. ನನಗೆ ನಾನು ಸ್ವಲ್ಪ ದಪ್ಪ ಇರೋದ್ರಿಂದ ನನಗೆ ಒಂಥರ ಸುಸ್ತಾಗ್ಬಿಡ್ತು. ನಾನು ಅಲ್ಲಿ ರೆಸ್ಟ್ ಮಾಡಿ ಮಾಡಿ ಮೇಲೆ ಬಂದೆ ನಾನು. ಒಳಗಡೆ ನೋಡಿ ಇದೆಲ್ಲ ಗುಹೆ ಒಳಗಡೆನೇ ಇದೆ ದೇವಸ್ಥಾನ ಅದ್ರ ಮೇಲೆ ಇದು ದೇವಸ್ಥಾನ ಮಾಡಿರೋದು, ಕಟ್ಟಿರೋದು. ನಾವು ಹೋಗಿದ ತಕ್ಷಣ ಅಲ್ಲಿ ಎಂಟ್ರೆನ್ಸಲ್ಲಿ ನಮಗೆ ನೋಡಿ ಇಲ್ಲಿ ನಾಗರ ಕಲ್ಲುಗಳೆಲ್ಲ ಹೆಂಗೆ ಇದೆ ಫಸ್ಟ್ ಸ್ಟಾರ್ಟಿಂಗಲ್ಲಿ, ಮತ್ತು ಇಲ್ಲಿ ನಂದಿ ಇದೆ. ಅದ್ರ ಆಪೋಸಿಟೇ ವೀರಭದ್ರ ಸ್ವಾಮಿ ದೇವಸ್ಥಾನ ಇರೋದು, ಟೆಂಪಲ್ ಇರೋದು. ಇಲ್ಲಿ ನೋಡಿ ಅಲ್ಲಿ ಸ್ಕೂಲ್ ಮಕ್ಕಳೆಲ್ಲ ದುಡ್ಡು ಇರುತ್ತಲ್ವ ಹುಂಡಿಯಲ್ಲಿ, ಆ ದುಡ್ಡೆಲ್ಲ ನೀಟಾಗಿ ಕಲೆಕ್ಟ್ ಮಾಡ್ತಾ ಇದ್ರು ಎಲ್ಲಾನು. ಇದು ನೋಡಿ ಗುಹೆ ಒಳಗಡೆ ಇರೋದು ವೀರಭದ್ರ ಸ್ವಾಮಿ ದೇವಸ್ಥಾನ ನೋಡಿ ಕಾಣಿಸ್ತಿದೆ. ಹತ್ರದಿಂದನೂ ನಾನು ವಿಡಿಯೋ ಮಾಡಿದ್ದೀನಿ ದೇವಸ್ಥಾನ ಹೆಂಗಿದೆ ಅಂತ ಹೇಳ್ಬಿಟ್ಟು. ನಾವು ಪೂಜೆ ಸಾಮಾನೆಲ್ಲ ತಗೊಂಡು ಅಲ್ಲಿ ತಗೊಂಡು ಬಂದಿದ್ವಲ್ಲ ಅದನ್ನು ಅಲ್ಲೇ ಬುಟ್ಟಿ ಇರುತ್ತೆ ಅದರಲ್ಲಿಟ್ಟು ಒಳಗಡೆ ಕೊಡಬೇಕು. ಅಲ್ಲಿ ಕೊಟ್ಟಾಗ ಅವರು ಪೂಜೆ ಮಾಡಿ ನಮಗೆ ರಿಟರ್ನ್ ಕೊಡ್ತಾರೆ. ಕಾಣಿಸ್ಬೋದು ನಿಮಗೆ ನೋಡಿ ಫುಲ್ಲು ಹತ್ರದಿಂದ. ನಾನು ಫೋಟೋಸು ಬೇಕಾದ್ರೆ ಆ್ಯಡ್ ಮಾಡ್ತೀನಿ, ಚೆನ್ನಾಗಿದೆ ಫೋಟೋ ದೇವರೆಲ್ಲ ಫೋಟೋ ನೋಡಿ ಅದರಲ್ಲಿ ಕಾಣಿಸುತ್ತೆ ನಿಮಗೆ ವೀಡಿಯೋಸಲ್ಲಿ. ನೋಡಿ ಇದು ಝೂಮ್ ಮಾಡಿದ್ದೀನಿ, ಕ್ಲಾರಿಟಿಯಾಗಿ ಕಾಣಿಸುತ್ತೆ ಅನ್ಕೋತೀನಿ. ಮತ್ತು ನೋಡಿ ಇಲ್ಲಿ ನಾಮ ಎಲ್ಲ ಇಟ್ಟಿದ್ದಾರೆ. ಯೋಗಿ ವರ್ಯನೇ ಜಯತು ಆಗಮ ಶ್ರುತಿನುತ ಶರಣರ ಶಿವತ್ಯಾಗಮೋ ಕವಿರಾಜನೈತನೇ ಆಗಮ ಶ್ರುತಿನುತ ಜಯತು ಭೋಗ ವಿಭೂಷ ಯೋಗಿ ವರ್ಯನೇ ಜಯತು ನಂದಿ ವಾಹನ ಅವನೇರಿ ಆನಂದದಿ ಮುಂದೆ ಬರುವ ಸವಾರಿ ನಂದಿ ವಾಹನ ಅವನೇರಿ ಆನಂದದಿ ಮುಂದೆ ಬರುವ ಸವಾರಿ.
ಪೂಜೆ ಎಲ್ಲ ಮುಗೀತು. ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಮನೆಗೆ ಹೋಗ್ತಿಲ್ಲ, ಇನ್ನೊಂದು ಕಡೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಅಲ್ಲಿಗೆ ಹೋಗ್ತಾ ಇದ್ದೀನಿ. ಇಲ್ಲಿ ದರ್ಶನ ಎಲ್ಲ ಮುಗ್ದಿ. ಗೈಸ್ ನೋಡಿದ್ರಲ್ಲ ಯಾವ ರೀತಿ ಎಲ್ಲ ಪೂಜೆ ಆಯಿತು ಅಂತೇಳ್ಬಿಟ್ಟು. ಅಲ್ಲಿ ಬಂದು ವೀರಭದ್ರ ಸ್ವಾಮಿ ದೇವಸ್ಥಾನ ಮತ್ತು ಮುಪ್ಪಿನೇಶ್ವರ ಸ್ವಾಮಿ ಮತ್ತು ಭದ್ರಕಾಳಿ ದೇವಸ್ಥಾನ ಇದೆ. ಭದ್ರಕಾಳಿ ಪೂಜೆ ಮಾಡ್ಬೇಕಾದ್ರೆ ನೋಡಿದ್ರೆ ಬಳೆ ಎಲ್ಲ ಕೊಡ್ತಾರೆ ಹಾಕ್ಕೊಳ್ಳೋಕ್ಕೆ ಹೆಣ್ಮಕ್ಳಿಗೆ, ಒಳ್ಳೆಯದು ಅಂತೇಳ್ಬಿಟ್ಟು. ಮತ್ತು ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾಗರಕಲ್ದೆಲ್ಲ ಮಾಡಿಕೊಂಡು ಬಂದ್ವಿ ನಾವು. ಹೊರಗಡೆಯಿಂದ ನೋಡಿ ವ್ಯೂ ಹಿಂಗಿದೆ. ಕೆಳಗಡೆ ಮೇಲೆ ನಾವು ಬೆಟ್ಟದ ಮೇಲೆ ಇರೋದು, ಇವಾಗ ನಾವು ಬಂದಿದ್ದು ಕೆಳಗಡೆಯಿಂದ ಅಲ್ವಾ. ವ್ಯೂ ಕೆಳಗಡೆಯಿಂದನೂ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನನಗೆ ಇಲ್ಲಿ ಬಂದರೆ ಒಂಥರ ಏನೋ ಮನಸ್ಸಿಗೆ ನೆಮ್ಮದಿ ಅಂತ ಅನ್ನಿಸ್ತು. ಇದು ಸೆಕೆಂಡ್ ಟೈಮ್ ಬಂದಿರೋದು. ನಾನು ಆಲ್ರೆಡಿ ಫಸ್ಟ್ ಟೈಮ್ ಒನ್ ಟೈಮ್ ಬಂದಿದ್ದೆ, ಅದು ಮೇ ತಿಂಗಳಲ್ಲಿ ಅನ್ಕೋತೀನಿ. ಇವಾಗ ಇದು ಬಂದು ಸೆಕೆಂಡ್ ಟೈಮ್ ನಾನು ಇಲ್ಲಿಗೆ ಬಂದಿರೋದು. ಏನಂದರೆ ನಾವು ಅಂದ್ಕೊಂಡಿದ್ದು ಆಗುತ್ತೆ ಗೈಸ್. ಇಲ್ಲಿನೂ ಅಷ್ಟೇ ಸತ್ಯ ಇದೆ ದೇವಸ್ಥಾನ, ಅದರಿಂದ ನಾನು ಬಂದಿದ್ದು ಸೆಕೆಂಡ್ ಟೈಮು. ಇಲ್ಲಿ ನೋಡಿ ಮೆಟ್ಲು ನಾವು ಇಳಿತೀವಲ್ವ, ಅಲ್ಲಿನೂ ಅಷ್ಟೇ ನಾಗರಕಲ್ದು ತುಂಬ ಎಲ್ಲ ಇದೆ. ಇಲ್ಲಿ ನೋಡಿ ಕೋತಿಗಳೆಲ್ಲ ಮಲ್ಕೊಂಡಿದ್ವು. ಮಧ್ಯಾಹ್ನ ಆಗಿತ್ತಲ್ವ, ಬೆಳಗ್ಗೆ ನಾವು ಬರೋ ಟೈಮಲ್ಲಿ ಒಂದು ಸ್ವಲ್ಪ ಎಲ್ಲ ಎದ್ದು ಆಟಾಡ್ಕೊಂಡಿದ್ವು, ಅಂದರೆ ಕವರೆಲ್ಲ ಕಿತ್ಕೊಳ್ಳೋದೆಲ್ಲ ಮಾಡ್ತಾಯಿತ್ತು. ಇವಾಗ ಮಧ್ಯಾಹ್ನ ಆಗಿದೆ, ಅವು ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ದಾವೆ. ಗೈಸ್ ದರ್ಶನ ಎಲ್ಲ ಮುಗ್ದಿದೆ, ಮನೆಗೆ ಹೋಗ್ಬೇಕು ಇವಾಗ. ಲಾಸ್ಟಲ್ಲಿ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟು ಎಲ್ಲೋಗೋದು? ಹೊನ್ನವ ಮಂತ್ರಾಲಯ. ನೆಕ್ಸ್ಟು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇವತ್ತು ಒನ್ ಡೇ ಟ್ರಿಪ್ ಥರ ಆಗಿದೆ ನಮ್ಮದು. ಬೈಲಿ ಇವಳು ಬಂದಿದ್ದಾಳೆ ನಮ್ಮ ಜೊತೆ. ಏನು ನಿನ್ನ ಹೆಸರು? ಯಾವ ಸ್ಕೂಲ್ಗೆ ಹೋಗೋದು? ಸೆಂಟ್ ಫಿಲೋಮಿನಾಸ್ ಪಬ್ಲಿಕ್ ಸ್ಕೂಲ್. ನಾವು ಇಲ್ಲಿಗೆ ಅಲ್ಲಿಗೆ ಬಂದಿರೋದು. ದೇವಸ್ಥಾನ. ಯಾವ ದೇವಸ್ಥಾನ? ಗೊತ್ತಿಲ್ಲ. ಎಷ್ಟು ಚೆನ್ನಾಗಿ ಹೇಳ್ತೀಯಲ್ಲ ಆನ್ಸರು. ನೋಡಿ ಎಷ್ಟು ಕಾನ್ಫಿಡೆನ್ಸ್ ಆಗಿ ಆನ್ಸರ್ ಹೇಳ್ತಾಳೆ. ಪಾಪ ಹೊಟ್ಟೆ ಹಾಸ್ಕೊಂಡಿದ್ದಾಳೆ ಗೈಸ್. ನಾವು ಊಟ ಮಾಡಿಲ್ಲ ಬೆಳಗ್ಗಿಂದ, ಹಂಗೆ ಬಂದುಬಿಟ್ಟಿದ್ದೀವಿ. ಬೆಳಗ್ಗೆ ನಾವು ರೆಡಿಯಾಗಿದ್ದು 9 ಗಂಟೆಗೆಲ್ಲ ರೆಡಿಯಾಗಿದ್ವಿ. ಇಲ್ಲಿ ಇವಾಗ ದರ್ಶನ ಎಲ್ಲ ಮುಗಿಯೋಷ್ಟರಲ್ಲಿ 1:20 ಆಗಿದೆ. ಇನ್ನೂ ಊಟ ಇಲ್ಲ. ಪ್ರಸಾದ ಒಂದು ಬಾಳೆಹಣ್ಣು ತಿನ್ಕೊಂಡಿದ್ದೀವಿ. ಇನ್ನು ಇವಾಗ ಊಟ ಮಾಡೋದ, ದೇವಸ್ಥಾನಕ್ಕೆ ಹೋಗೋದ? ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲೇ ಪ್ರಸಾದ ಕೊಡ್ತಾರೆ, ತಿನ್ಬಿಡೋಣಲ್ಲ ಅಷ್ಟೇ. ಸುಮ್ಮನೆ ಏನಕ್ಕೆ ಹೋಟೆಲ್ಗೆಲ್ಲ ಹೋಗೋದು. ಅಲ್ಲಿನೂ ಉಪವಾಸದಿಂದನೇ ಹೋಗಿ ದೇವಸ್ಥಾನಕ್ಕೆ ಪೂಜೆ ಮುಗಿಸ್ಕೊಂಡು ಆಮೇಲೆ ಅಲ್ಲೇ ಪ್ರಸಾದ ತಿನ್ಕೊಂಡು ಇವತ್ತಿನ ಊಟ ಕಟ್ಟೆ ಹಾಕ್ತೀವಿ. ನಾವು ಟೆಂಪಲ್ಗೆ ಹೋಗ್ಬಿಟ್ಟು ಒಂದೇ ಸತಿ ಅಲ್ಲೇ ದರ್ಶನ ಮಾಡಿಕೊಂಡು ಅಲ್ಲೇ ಪ್ರಸಾದನೂ ಕೊಡ್ತಾರೆ, ಅಲ್ಲೇ ತಿನ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಆದರೆ ನಮ್ಮ ಜೊತೆ ಮಗು ಬಂದಿದ್ಲಲ್ಲ, ಅವಳಿಗೆ ಹೊಟ್ಟೆ ಹಸು ಅಂತೇಳ್ಬಿಟ್ಟು ಅವಳು ಸ್ವಲ್ಪ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು. ಇನ್ನು ಮಗು ಅಳ್ತಾ ಇದೆ ಅಂತೇಳ್ಬಿಟ್ಟು ಸರಿ ಹೋಟೆಲ್ಗಿಲ್ಲ, ದೂರ ಬೇರೆ ಇತ್ತದು. ಅದಕ್ಕೆ ಅಲ್ಲೇ ಹೋಟೆಲ್ ಒಂದು ಸಿಕ್ತು, ಅಲ್ಲಿ ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಹೋಗೋಣ ಅಂತ ಊಟ ಮಾಡ್ಕೊಂಡು ಬಂದ್ವಿ. ನಾವೇನು ತಪ್ಪು ಮಾಡಿದ್ವಿ ಅಂದರೆ ಇಲ್ಲಿ ದೇವಸ್ಥಾನಕ್ಕೆ 1 ಗಂಟೆ ಒಳಗಡೆ ಬರಬೇಕಾಗಿತ್ತು, ಇಲ್ಲಾಂದ್ರೆ 5 ಗಂಟೆ ಮೇಲೆ ಬರಬೇಕಾಗಿತ್ತು. ನಾವಿಲ್ಲಿಗೆ ಹೋಗೋಷ್ಟರಲ್ಲಿ ಕರೆಕ್ಟಾಗಿ ಒಂದು 3 ಗಂಟೆ ಆಗಿಬಿಟ್ಟಿತ್ತು. ಯಾಕಂದರೆ ಅಲ್ಲಿಂದ ಇಲ್ಲಿಗೆ ಟ್ರಾವೆಲ್ ಮಾಡೋಕ್ಕೆ ಸ್ವಲ್ಪ ಲೇಟ್ ಆಯಿತು. 3 ಗಂಟೆ ಆಗಿಬಿಟ್ಟಿತ್ತು. ಅಷ್ಟೊತ್ತಲ್ಲಿ ಬಂದರೆ ಅರ್ಚಕರು ಇರಲ್ಲಂತೆ. ನಾವು ಇವಾಗ ಒಂದು ಇಲ್ಲಿ ಏನಾದರೂ ಅರ್ಕೆ ಮಾಡ್ಕೊಂಡು ಒಂದು ತೆಂಗಿನಕಾಯಿ ಕಟ್ಟಬೇಕು ಅಂತಂದರೆ ಅರ್ಚಕರು ಇರಬೇಕು. ಅರ್ಚಕರು ಬಂದು ನಮಗೆ ಅದು ನಾವು ನಮ್ಮ ಕಷ್ಟ ಏನಿದೆ ಅಂತ ಹೇಳಿದ್ರೆ ಅವರು ನಮ್ಗೆ ಅದಕ್ಕೆ ಎಷ್ಟು ರೌಂಡ್ ಹಾಕಬೇಕು ಮತ್ತು ಏನೇನು ಪೂಜೆ ಮಾಡಬೇಕು ಅಂತ ಅವ್ರು ನಮಗೆ ಹೇಳ್ಕೊಡ್ತಾರೆ. ಅದು ಹೇಳಿದ್ಮೇಲೆ ನಾವು ಅದನ್ನು ಪಾಲಿಸ್ಕೊಂಡು ಇಲ್ಲಿ ಬಂದು ತೆಂಗಿನಕಾಯಿ ಕಟ್ಟೋದು. ಸುಮ್ಮನೆ ಏನೋ ಒಂದು ನಮಸ್ಕಾರ ಮಾಡ್ಕೊಂಡು ಕಟ್ಬಿಟ್ಟು ಹೋಗೋದಲ್ಲ. ಅದಕ್ಕೆ ಅರ್ಚಕರು ಬರೋಕ್ಕೆ ಒಂದು 5 ಗಂಟೆ 5:15 ಆಗುತ್ತೆ ಅಂತ ಹೇಳಿದ್ರು. ನಾವು ಹೋಗಿದ್ದು 3 ಗಂಟೆಯಲ್ಲಿ ಮಿನಿಮಮ್ 2 ಅವರ್ ವೆಯ್ಟ್ ಮಾಡಬೇಕು. ವೆಯ್ಟ್ ಮಾಡಿ ಅವರು ಮತ್ತೆ ಬಂದು ಕಟ್ಟಿ ನಾವು ಇನ್ನು ಮನೆಗೆ ಹೋಗೋಷ್ಟರಲ್ಲಿ ಲೇಟ್ ಆಗಿಬಿಡುತ್ತೆ ಅಂತೇಳ್ಬಿಟ್ಟು
ಟೈಮ್ ಇರಲಿಲ್ಲ. ಅದರಲ್ಲೂ ನಾವು ಕ್ಯಾಬ್ ಮಾಡ್ಕೊಂಡು ಹೋಗಿದ್ದಿದ್ದು, ಅವ್ರಿಗೆ ವೆಯ್ಟಿಂಗ್ ಚಾರ್ಜ್ ಬೇರೆ ಇರುತ್ತಲ್ವ, ಅದಕ್ಕೆ ಸರಿ ನೆಕ್ಸ್ಟ್ ಟೈಮ್ ಬರೋಣ, ಇವತ್ತಿನ್ನೇನು ಮಾಡೋಕ್ಕಾಗಲ್ಲ ಅಂತ ಸುಮ್ಮನೆ ಅಲ್ಲೇ ದೇವರಿಗೆ ನಮಸ್ಕಾರ ಮಾಡಿಕೊಂಡು ನೆಕ್ಸ್ಟ್ ಯಾವಾಗಾದರೂ ಪ್ಲ್ಯಾನ್ ಮಾಡೋಣ ಅಂತ ಹೇಳ್ಬಿಟ್ಟು ಬರ್ತಾ ಇದ್ದೀವಿ. ನನಗಂತೂ ಫುಲ್ಲು ಟಯರ್ಡ್ ಆಗಿಬಿಟ್ಟಿತ್ತು ಗೈಸ್. ನನಗೆ ಏನಂದರೆ ಈ ಟ್ರಾವೆಲ್ ಮಾಡಿದ್ರೇ ಆಗಲ್ಲ ಫಸ್ಟ್ ಆಫ್ ಆಲು. ಅದರಲ್ಲಿ ಇವತ್ತಂತೂ ನಾನು ತುಂಬಾ ಟ್ರಾವೆಲ್ ಮಾಡಿಬಿಟ್ಟಿದ್ದೀನಿ, ಸಖತ್ತು ಟಯರ್ಡ್ ಆಗಿಬಿಟ್ಟಿತ್ತು. ಮನೆಗೆ ಯಾವಾಗ ಹೋಗ್ತೀವಿ ಅನ್ಕೊಬಿಟ್ಟಿದ್ದೆ. ಬೆಳಗ್ಗೆ 9 ಗಂಟೆಯಲ್ಲಿ ಅಂಟಿಸಿರೋ ದೀಪ ಇವಾಗ ಬಂದು 6:30, ಹತ್ತತ್ರ 7 ಗಂಟೆ ಆಗ್ತಿದೆ, ಇನ್ನೂ ಉರಿತಾ ಇದೆ. ಸ್ವಲ್ಪನೇ ಇದೆ ಎಣ್ಣೆ, ಖಾಲಿಯಾಗಿದೆ. ಇಷ್ಟೊತ್ತಾದರೂ ಉರಿತಿದೆ. ಇದು ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಯಾವ ಟೆಂಪಲ್ ಅಂತಂದರೆ ಹೊನ್ನವ ಮಂತ್ರಾಲಯ ಅಂತ ಹೇಳ್ತಾರಲ್ವ, ಇದೇನೆ. ಸಖತ್ ಪವರ್ಫುಲ್ ಇದೆ ಗೈಸ್ ಇದು ದೇವಸ್ಥಾನ. ನೀವು ಇನ್ಸ್ಟಾಗ್ರಾಮಲ್ಲೇ ಆಗಲಿ ಮತ್ತು ಈ ಯೂಟ್ಯೂಬಲ್ಲೇ ಆಗಲಿ ಸರ್ಚ್ ಮಾಡಿ ಹೊನ್ನವ ಮಂತ್ರಾಲಯ ಅಂತ ಹೇಳ್ಬಿಟ್ಟು, ಇದ್ರ ಬಗ್ಗೆ ತುಂಬಾ ವಿಡಿಯೋಸ್ ಬರುತ್ತೆ ನಿಮಗೆ. ಯಾಕಂದರೆ ಅಷ್ಟು ಪವರ್ಫುಲ್ ಆಗಿದೆ, ಇಲ್ಲಿ ಅಷ್ಟೊಂದು ನಂಬಿಕೆ ಇದೆ ದೇವ್ರದ್ದು, ಮತ್ತು ಎಲ್ಲ ಸತ್ಯ ನಡೆಯುತ್ತೆ ಅಂತ ಹೇಳ್ತಾರೆ. ನೋಡಿ, ತೆಂಗಿನಕಾಯಿ ಎಲ್ಲರೂ ಹರಕೆ ಮಾಡಿಕೊಂಡು ಕಾಯಿ ಕಟ್ಟಿದ್ದಾರೆ. ಇಲ್ಲಿ ನಾವು ಏನೇ ಬೇಡ್ಕೊಂಡು ಕಾಯಿ ಕಟ್ಟಿದ್ರೆ ಅದು ಆ ಬೇಡಿಕೆ ಈಡೇರುತ್ತೆ ಅಂತ ನಂಬಿಕೆ ಇದೆ ಎಲ್ಲರಿಗೂ. ಅದಕ್ಕೆ ನಾವು ಇಲ್ಲಿಂದ ಅಲ್ಲಿ ಗಂಟ ಹೋಗಿದ್ದು. ಆದರೆ ಅವತ್ತು ನಾನು ಅದಕ್ಕೆ ಹೇಳೋದು, ಎಲ್ಲನೂ ಏನೇ ಇದ್ರೂ ತಿಳ್ಕೊಂಡು ಅದ್ರ ಬಗ್ಗೆ ಹೋಗಬೇಕು. ನಮ್ಗೆ ಗೊತ್ತಿರಲಿಲ್ಲ, ನಾವು ಆ ಟೈಮ್ಗೆ ಹೋಗಿದ್ದು. ಮತ್ತು ನೆಕ್ಸ್ಟ್ ಟೈಮ್ ಹೋಗ್ತೀನಿ ಗೈಸ್. ನೋಡಿಬೋದು ನೀವು, ನೋಡಿ ಒಳಗಡೆ ಎಲ್ಲ ಹೆಂಗೆ ಕಾಯಿ ಕಟ್ಟಿದ್ದಾರೆ, ಎಷ್ಟು ತುಂಬ ಕಾಯಿ ಕಟ್ಟಿದ್ದಾರೆ. ಎಲ್ಲರೂ ಏನೇ ಬೇಡ್ಕೊಂಡಿದೆ ಅದು ನೆರವೇರುತ್ತೆ. ಓಕೆ, ನೋಡೋದಲ್ವಾ ಗೈಸ್, ಇವತ್ತಿನ ವಿಡಿಯೋ ಇಷ್ಟೇ. ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಗೊತ್ತಲ್ವಾ, ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಟೈಮು ನಾನು ಪಕ್ಕ ಈ ಟೆಂಪಲ್ಗೆ ಹೋಗ್ತೀನಿ. ಹೋದಾಗ ನಾನು ಡೀಟೇಲಾಗಿ ಇನ್ನೊಂದ್ಸತಿ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ಏನಂದರೆ ಇವತ್ತು ಸ್ವಲ್ಪ ಲೇಟಾಗಿ ಹೋಗಿದ್ದಕ್ಕೆ ನಮಗಲ್ಲಿ ಏನೂ ಅದ್ರ ಬಗ್ಗೆ ಗೊತ್ತಾಗಲಿಲ್ಲ, ಅದರಿಂದ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.